ಆತತಿ ಹೇಳ್ಯಾನಲ್ಲ 5 ದಿವಸ ಮುಡ್ಚೆಟ್ ಚಾಲು ಆತಂದಿ ಇದು ಪ್ರಥಮದೊಳಗೆ ಇನ್ನೊಬ್ಬಗ ಮುಡ್ಚೆಟ್ ಆಗೈತಿಲ್ಲ ತಳದಾಗೇನು ಹೆಣ್ಮಕ್ಳಿಗಿತ್ತು ಇದು ಇಲ್ಲ ಪ್ರಥಮದೊಳಗೆ ಗಂಡು ಮಕ್ಕಳಿಗಿತ್ತಿದ ಮುಡ್ಚೆಟ್ ಯಾರಿಗಿತ್ತು ಇವ್ರ ಅಪ್ಪ ಇಂದ್ರದೇವಿಗಿತ್ತ ಬಗಲಾಗ ಕೌಂದಿ ಕಟ್ಟುಕೊಂಡು ತಿರುಗುತ್ತಿದ್ದ ಬಗಲಾಗ ಸೋರ್ತಿತ್ತು ನನ್ನ ಕಾಲಾಗಿನ ಕರಾನಿ ಹೌದು ಪಾಳಗಾರ ಪ್ರಥಮದೊಳಗೆ ಇದು ಗಂಡು ಮಕ್ಕಳಿಗಿತ್ತಿದ್ ಯಾವಾಗ ಸುಮಾರು ಹೆಣ್ಮಕ್ಳು ಬೇಕಂತೇಳಿ ತಗೊಂಡಾರು ನಿನ್ನ ಜಲಂ ಉದ್ಧಾರ ಆಗೈತಿ ಇರ್ಲಿಕ್ಕಂದ್ರನ ನಾಳೆ ಊರಾಗಿನ ನಾಯಿಗಳನ್ನ ಕೊತ್ತ ಬೇನ್ ಹತ್ತಿದ್ದು ಹೈಕೋತ್ ಹೋಗ್ತಿದ್ರಿ ಮುಂದೆ ಮಾರಿ 3 ಮಂದಿ ಹೋಗ್ತಿದ್ರು ಬಾ ನಿಮ್ಮ ಬಗಲ ಬಗಲ ಬಗಲ್ ಲಚ್ಚ 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 ನೆಕತ್ತಿದ್ದು ನಿಮ್ಮ ಅವಾಗ ನಿಮ್ಮ ಇಂದ್ರದೇವಾಗ ಬಗಲಾಗ ಸೋರ್ತಿತ್ತ ಕೌಂದಿ ಕಟ್ಟಕೊಂಡು ತಿರುಗಾಡ್ತಿದ್ದ ನಮ್ಮ ಆದಿಶಕ್ತಿ ಹೇಳ್ತಾಳ ಏ ಇಂದ್ರ ಏನು ಬಗಲಾಗ ಕೌಂದಿ ಕಟ್ಟಕೊಂಡು ತಿರುಗಾಡ್ಲಾಕತ್ತೇದಿ ನಿನ್ನ ಬಗಲಾಗ ಬೇಡ ತಾಯಿನ 20 ಮೊಳ ಸೀರೆಯಾಗ ಮುಚ್ಚಿ ಹೋಗ್ತತಿ ಅಂದಾಗ 28 ಮೊಳದ ಸೀರೆ ಯಾವ ಸೀರೆ ಇದು ತೊಗಲದ ಚರ್ಮ ಈ ಕಡೆ ಬಂದ ಕಮ್ಮಿ ಹಾಕೋತ ಬಂದತಿದ್ರ ವಾಡಾವ್ ಬ್ಯಾರೆ ಇತ್ತು ಮೊದಲ ತಳ ಕೃತಾಯುಗದಾಗ 28 ಮೊಳ ಶರೀರ ಇತ್ತು 1,00,000 ವರ್ಷ ಆಯುಷ್ಯತಿ ಮಾನವಗ ಕೃತಾಯುಗದಾಗ ತಳ ಹೇಳತ್ತಿ ನಿನಗ ಕೃತಾಯುಗದಾಗ 28 ಮೊಳ ಶರೀರ ಇತ್ತು 1,00,000 ವರ್ಷ ಆಯುಷ್ಯತ್ತು ಆಮೇಲೆ ತ್ರೇತಾಯುಗಕ್ಕೆ ಬತ್ತು 14 ಮೊಳ ಶರೀರ ಆತು 10,000 ವರ್ಷ ಆಯುಷ್ಯ ಬತ್ತು ಆಮೇಲೆ ದ್ವಾಪಾರಕ್ಕೆ ಬತ್ತು 7 ಮೊಳ ಶರೀರ ಉಳಿತು 10,000 ಒಳಗೆ ಒಂದು ಪೂಜೆ ತೆಗೆದ್ರೆ 1,000 ವರ್ಷ ಆಯುಷ್ಯ ಉಳಿತು ಆಮೇಲೆ ಬಂದು ಈ ಕಲಿಯುಗಕ್ಕೆ ಬತ್ತು 7 ಮೊಳದಂದ ಮಾರ್ದ ಹೋಗಿ 3.5 ಮೊಳ ಶರೀರ ಉಳ್ದತಿ ನಮ್ಮದ ನಿಮ್ಮದ 3.5 ಮೊಳ ಶರೀರ ಬತ್ತು 1,000 ಒಳಗಿಂದ ಒಂದು ಪೂಜೆ ತೆಗೆದಾಗ 100 ವರ್ಷ ಆಯುಷ್ಯ ಉಳ್ದತಿ ಮಾನವ ಕಲಿಯುಗದೊಳಗೆ 28 ಮೊಳ ಸೀರೆಯಾಗ ಮುಚ್ಚಿ ಹೋಗ್ತತಿ ತಾರೋ ಇಂದ್ರ ಅಂದಾಗ ಅವಾಗ 1 ಪಾಲ ನೀರಿಗೆ ಕೊಟ್ರ 1 ಪಾಲ ಭೂಮಿಗೆ ಕೊಟ್ರ 1 ಪಾಲ ಗಿಡಕ್ಕೆ ಕೊಟ್ರ 1 ಪಾಲ ಹೆಣ್ಣಿಗೆ ಬತ್ತ ಗಿಡ ಸಹಿತ ಮುಡ್ಚೆಟ್ ಆಗ್ತತಿ ನೀರ್ ಆಗ್ತತಿ ಭೂಮಿ ಆಗ್ತತಿ ಭೂಮಿ ಸೌಳಿ ಇರ್ತೈತಿ ನೋಡಿಪ್ಪ ಭೂಮಿ ಸೌಳಿ ಇರ್ತಂದ್ರ ಭೂಮಿ ಮುಡ್ಚೆಟ್ ಆಗ್ತತಿ ಅಂತ ಹೇಳ್ತಾರ ಇನ್ನು ನೀರ ತೆರಿ ಹೊಡದ 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 ದಂಡಿಗೆ ನೊರಿಗಟ್ಟತತಿ ಅಲ್ಲಿ ನೀರು ಮುಡ್ಚೆಟ್ ಆಗ್ತತಿ ಅಂತ ಹೇಳ್ತಾರ ಇನ್ನು ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಗಿಡ ಜರ ನೇಟಾಗಿ ಬಿರುಸಾಗಿ ನಿತ್ತಂದ್ರ ಗಿಡದ ಅಂಟಾಗಿ ಸೋರ್ಲಕ್ ಚಾಲೂ ಮಾಡ್ತತಿ ಅಲ್ಲಿ ಗಿಡ ಮುಡ್ಚೆಟ್ ಆಗ್ತತಿ ತಿಂಗಳದಾಗ 5 ದಿವಸ ಹೆಣ್ಮಗಳ ಮುಡ್ಚೆಟ್ ಆಗ್ತಾಳ ನಡ್ಲೆ ನಿನ್ನಂತ ಬೀಜಗಳು ಭೂಮಿ ತೆಲಿ ಮ್ಯಾಗ ಹುಟ್ಟಿ ಬರ್ಲಾಕತ್ಯಾವ ಈ ಬಂದದಿ ಇಲ್ಲಿ ಹಾಡ್ಲಕ್ಕ ಕುಳು 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 ಅವ್ವನ ಹಾಲು ಕುಡದ ಅಪ್ಪನ ಬೆಳೆಸ್ಲಕ್ ಬಂದದೀನಿ ಮತ್ತ ಅವ್ವನ ನಿನ್ನ ಜನ್ಮಕ್ಕ ಅವಕೆನ್ ದಗದ ಮಾಡೋದಿತ್ತು ಹೊಟ್ಟೆಯಾಗಿರ್ತ ಏನ್ ಹೊರಗೆ ಬರುತ್ತಡ ಇಲ್ಲ ಇದ್ರ ಕುತ್ತಿಗೆ ಮ್ಯಾಗ ಕಾಲಿಟ್ಟು ಕೊಲ್ದು ಹೋಗಿಬೇಕಾಗಿತ್ತು ಇದನ್ನ ಬರ್ತಿತ್ತಾನ ಹೊರಗೆ ನೋಡ್ತೀನಿ ಇವನು ಗೋರಿ ಮ್ಯಾಗ ಕರಿಕಿ ಬೆಳಿತಿತ್ತು ತಿನ್ನಕ ಸಣ್ಣ ಬರ್ತಿದ್ದ ನೀವು ಇಲ್ಲಿ ಹಾಡ್ಲಕ್ ಮತ್ತ ನಮ್ಮ ಇಸ್ಲಾಂ ಧರ್ಮದೊಳಗಿನ ಒಂದು ಲಗ್ನ ಸುದ್ದಿ ಹೇಳಿದಿ ಅಂದೇವಾಡಿ ಗೈಬಿ ಸಾಬ್ರ ಒಂದು ಮಾತು ಹೇಳ್ಯಾರ ಏನಂದ್ರಿ ಮಾಕಿ ಕದಮಕಿ ನೀಚೆ ಜನ್ನತ್ತ ಮಾತ ಸುಳ್ಳಲ್ಲ ಬಲಕ್ಕ ಚಾಜ ಕೊಟ್ಟಾರ ಸುಳ್ಳಂದ್ರ ಮುರಿದೇವ ನಿನ್ನ ಹಲ್ಲ ಇಸ್ಲಾಂ ಧರ್ಮದೊಳಗನ ಒಂದ್ ಅಗದ ಮಾಡ್ತಾರ ಎಲ್ಲಾ ಕಡೆ ನಾ ತಾಳಿ ಕಟ್ತನ ಅಂತ ಹೇಳ್ತಿ ನೀ ತಾಳಿ ಕಟ್ತೇನಿ ಇಲ್ಲಿ ಎಲ್ಲ ಅದ ದೈವದವ್ರದಿರಿ ತಾಳಿಯನ್ನ ಗಣಮಗ ಕಟ್ತಾನನ್ರಿ ಒಳಗಿಲ್ಲ ಇಸ್ಲಾಂ ಧರ್ಮದಲ್ಲಿ ಇಲ್ಲ ತಾಳಿ ಕಟ್ಟಂಗಿಲ್ಲ ನೀ ನೀ ಹೊರಗ ನಿಂತಿರ್ತಿ ಅದು ಹೆಂಗ ಹೊರಸಲ ಒಳಗನ ಹೊರಸಲ ಹೊರಗ ನೀ ನಡಬಾರಕ್ಕೊಂದು ಬಿಳಿ ಫರಜಿ ಅದು 4 ಮಂದಿ ಹಿರಿಯರು ಕೇಳ್ತಾರ ಏನಂತ ತಂಗಿ ಅಮ್ಮ ತುಜೆ ಕಬೂಲ್ ಹೇಗೆ ಕಬೂಲಿಗೆ ಹಾಗೆ ಅಂದಾಗ ಬಾಪು ಮುಜೆ ಕಬೂಲೆ ಅಂದಾಗ ಬಾರ್ ತೇರ ಕಬೂಲ್ ಇಲ್ಲಿ ಕಂಡ್ರ ಪಡದ ಲೇಖೆ ಚಲೋ ತೇರ ಗರ್ಕೋ ಹೋಗ ಮಶಿಮ್ರ ತಗೊಂಡ ಆ ಕಡೆ ಚಲೋ ತೇರ ಗರ್ಕೋ ಪಡದ ಲೇಖೆ ಹಿಂದ ಸರ್ಕೋ ಇಲ್ಕ ಬರ್ಕೋ ಒಮ್ಮೆ ಅಲ್ಲಂದ್ರ ಕೈಯಾಗ ಬರ್ಕೋ ಹೌದೌದಲ್ಲ ಅಲ್ಲೇ ನೀ ತಾಳಿ ಕಟ್ತೇನು ಇಲ್ಲ ಹೆಣ್ಣ ಮಕ್ಕಳ ತಾಳಿ ಕಟ್ತಾರ ಮತ್ತ ಮೇಲಾಗಿ ಇನ್ನು ಒಂದ ಮಾತು ಕೇಳ್ತ ನಿನಗ ಆ ಧರ್ಮದೊಳಗೆ ಜನಿಸಿದವನು ಅದಿ ಈಗ ಮಣ್ಣು ಕೊಟ್ಟು ಬರ್ತಾರ ಮಣ್ಣು ಕೊಟ್ಟು ಬರ್ತಾರ ಮಣ್ಣು ಕೊಡಬೇಕಾದ್ರೆ ಆ ಸತ್ತವನ ತೆಲದಿಂಬಿಗೆ ಒಂದು ಕಲ್ಲು ಇಡ್ತಾರ ಕಾಲ ದೇಶಿಗೆ ಒಂದು ಕಲ್ಲು ಇಡ್ತಾರ ಆ 2 ಕಲ್ಲಿನ ಹೆಸರು ಏನ ತೆಲದಿಂಬಿಗೆ ಒಂದು ಕಲ್ಲು ಇಡ್ತಾರೋ ಕಾಲದೇಶಿಗೆ ಒಂದು ಕಲ್ಲು ಇಡ್ತಾರೋ 2 ಕಲ್ಲಿನ ಹೆಸರೇನ ವಿಶೇಷ ಭಾರಿ ಜಿಡ್ಡನ ಯಾಕೆ ಬಡಿತಾರಿ ಆ ಭಾರಿ ಜಿಡ್ಡಿಗೆ ಆ ಸ್ಮಶಾನ ಭೂಮಿಗೆ ಏನು ಸಂಬಂಧ ಐತಿ ಬಂದ್ ಹೇಳ್ರಿ ಮೌಲಕ ಏದೋ ಅಲ್ಲದ ಗಂಡ ಹಾಡೋರಿ ಏ ಸೌಡ ಇಲ್ಲದೆ ಸಾರಿ ಹೇಳುವೆ ನಿತ್ತ ಮನ್ಯಾಗ ದೈವ ಎಲ್ಲ ಹೌದ ಅನ್ನುವ ಹಂಗ
ನಿತ್ತ ಮಂಡ್ಯಾಗ ಏ ಪರಮಾತ್ಮ ಸೃಷ್ಟಿ ಹುಟ್ಸ್ಯಾನಂತ ಹೇಳ್ತಿದೀನಿ ಅನ್ನ ಹೌದವ ಸೃಷ್ಟಿ ಮಾಡ್ಬೇಕಾದ್ರ ಯಾಕ ಬಂದಿ ಅವ್ವ ನೆಗರಿ ಭೂಮಿ ತಾಯಿ ಕಡೆ ಓಡಿ ಬಂದ ನಿಮ್ಮಪ್ಪ ನಿಮ್ಮ ಅಪ್ಪ ದೊಡ್ಡವಿದ್ರ ಹೆಣ್ಣಿನ ಕಡೆ ಬರಬಾರ್ದೇ ಬಂದಾನ ಬಂದಾನ ಸ್ವತಃ ನಿಮ್ಮ ಪರಮಾತ್ಮ ಓಡಿ ಬಂದು ಆವಾಗ ಓಡಿ ಬಂದ ಒಂದ ಹಿಡಿ ಮಣ್ಣ ಕೇಳ್ಯಾನ ಅವಾಗ ಅಮ್ಮ ನೀನು ದೊಡ್ಡವಿದ್ರ ಯಾಕ ಬಂದಿದ್ಯುವಾಗ ಏ ಗಂಡಸ ಮಗ ದೊಡ್ಡವಿದ್ರ ಗಂಡ ದೇವ್ರ ಹೆಚ್ಚಿಂದ ಬರಬಾರ್ದಿತ್ತೀವ್ ಏ ಒಟ್ಟ ಮಣ್ಣ ಬೇಡಬಾರ್ದಪ್ಪ ನನ್ನ ಕೈಯಾಗ ಸ್ವತಃ ನಿಮ್ಮ ಅಪ್ಪ ಮಣ್ಣ ಬೇಡ್ಯಾನ ಅವನ ಕೈಯಾಗ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞಯಾಗದಿ ಹೂಡ್ಯಾನ ಏನು ಮಾಡ್ತಾನವ ಎಲ್ಲ ತರ ಮಾಡಿ ಕೂತ್ರು ಸೃಷ್ಟಿ ಆಗ್ಲಿಲ್ಲೋ ಅವಾಗ ಬಂದ ಭುವನೇಶ್ವರಿಗೆ ಕೈಯ ಮುಗದ ಕೇಳ್ಯಾನೋ ಆಗ ಒಂದ ಹಿಡಿ ಮಣ್ಣ ಕೊಟ್ಟ ಸೃಷ್ಟಿ ಮಾಡುವೆ ಈಗ ಏ ಮಣ್ಣ ಕೊಟ್ಟ ಸೃಷ್ಟಿ ಮಾಡ್ತಾನಂತ ಕೈಯ ಮುಗದ ನೇತ ಏನು ಮಾಡ್ತಾನವ ಆಗ ಭುವನೇಶ್ವರಿ ಹೇಳತಾಳ ಪರಮಾತ್ಮ ಈಗ ಮಣ್ಣ ಒಯ್ಲಕ್ಕ ಬಂದಿ ಅಂದ್ರ ಕೇಳೋ ಇನ್ ಮ್ಯಾಗ ಮಣ್ಣ ನಿನಗ ಕೊಡ್ತನ ಕರೆ ವಚನ ಒಂದ ಕೊಡಬೇಕು ಅಂದ್ರ ಮಣ್ಣ ಕೊಡ್ ಈಗ ನಿನಗೆ ಹೆಂಗ ಬಂದಿ ಮಣ್ಣ ಒಯ್ಲಕ್ಕಂದ ಮ್ಯಾಗ ಹಂಗ ನೀನೇ ತಂದ ಕೊಡ್ಬೇಕಪ್ಪ ನಂದ ನನಗ ಕೆದರಿ ಮಣ್ಣ ಕೊಟ್ಟಾಳಪ್ಪ ಇವ್ರ ಅಪ್ಪನ ಕೈಯಾಗ ಏ ಅಕ್ಕಿ ಮಣ್ಣ ಕೊಟ್ಟ ಬಳಕ ಗೊಂಬಿ ಎರಡ ತಯಾರ ಹೌದಲ್ಲ ಏ ಮೊದಲ ಡೊಗ್ಗಿ ಸಲಾಮ್ನ ಹೊಡೆದಿ ಅವ್ವಾನ ಎದುರಿ ನಿಮ್ಮ ಅಪ್ಪ ದೊಡ್ಡವಿದ್ರ ಬರಬಾರ್ದಾಗಿ ಏನ್ ಹೇಳ್ತಾರೋ ಏನಂತ ಹೇಳ್ತಾರ ತಂಗಿ ಏ ನಮ್ಮ ಪರಮಾತ್ಮ ಮಾಡ್ಯಾನ ಸೃಷ್ಟಿ ಯಾರನ್ನ ತೋಣ ಮಾಡಿದ ಸೃಷ್ಟಿ ಬೇಕಲ್ಲ ದೊಡ್ಡವಿದ್ದಿ ಕರಾರ ಕಂಡೀಷನ್ ಮಾಡವಿದ್ದಿ ಹೌದು ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗದಿ ಎಲ್ಲ ಓದಿ ಕೂತಿದ್ದಿ ಖರೀದಲ್ಲ ನಿನ್ನ ಕೈಯಾಗ ಒಂದು ಮಳಿ ಹುಳ ಹುಟ್ಟುವ ತೆಗಿತ್ತ ಇಲ್ಲ ಓಡಿ ಬಂದಿ ನನ್ನ ತನಕ ಬಂದಾನ ಅದು ನಮ್ಮ ಅವ್ನ ಮುಂದೆ ನಿಂತು ಸಲಾಮ್ ಹೊಡೋದಿ 10 ಸಲ ಹೊಡೆದಾನ ಸಲಾಮ ಸೃಷ್ಟಿ ಮಾಡ್ಬೇಕತ್ತನ ಸೃಷ್ಟಿ ಆಗುವಲ್ದ ಅಮ್ಮ ಹೌದ ಒಂದ್ ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಅಂದಾಗ ಅವಾಗ ತಾಯಿ ಹೇಳ್ತಾಳ ಏನಂತ ಹೇಳ್ತಾಳ ತಾಯಿ ಏ ನಿನಗ ಮಣ್ಣು ಕೊಡ್ತನ ಕರೆ ಇಲ್ಲ ಅಂದಿಲ್ಲ ನಾನು ಕರಾರ ಕಂಡೀಷನ್ ಅದಾವ ಹೆಂಗ 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 ಹೆಂಗವ ನಿನಗ ನಾ ಮಣ್ಣು ಕೊಡ್ತನ ಹೌದ ಈಗ ನೀನಾಗೆ ಹೆಂಗ ನನ್ನ ಮಣ್ಣು ಒಯ್ಲಕ್ಕ ಬಂದಿಯಲ್ಲ ಹೌದು ಇದು ಅಡಿವೆ ಸಮ ಐತಿ ಐತಲ್ಲ ಕೆದರಿ ಕೊಟ್ಟನಂದ್ರ ಇಲ್ಲಿ ಗಾರಿ ಬೀಳ್ತತಿ ಹೌದು ಹೊಳೆ ಗಾರಿ ಯಾರು ಬರಿ ಮಾಡವ್ರ ಹೌದು ಹೌದು ಅಂದಾಗ ಅಂದ ಇವರ ಪರಮಾತ್ಮ ಏನಂತಾರ ಪರಮಾತ್ಮ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಲಕ್ಕ ಬಂದನ್ಲಿ ಹಂಗ ನಾನಾಗೆ ನಿನ್ನ ಮಣ್ಣು ನಿನಗ ತಂದು ಕೊಡ್ತನತ್ ವಚನ ಕೊಟ್ಟಾಗ ಮಣ್ಣು ಕೊಟ್ಲ ಹೌದವ ಮಣ್ಣು ಕೊಟ್ಲ ಅದಕ್ಕ ಈಗ ನೋಡ್ರಿ ಮನುಷ್ಯ ಸತ್ತ ಮೇಲತ್ತ ಗಣಮಗನ ಬಂದ ಹೆಣಕ್ಕೆ ಹೆಗಲ ಕೊಟ್ಟಾಕಿ ಮಣ್ಣು ತಂದಾಕಿ ಕೊಡ್ಬೇಕಾಗೈತಿ ಹೌದು ಹೌದ್ರಲ್ಲ ನೀ ಈ ಕಡೆ ಮಣ್ಣು ಕೊಡ್ಲತ್ತಿದಿ ನಿಮ್ಮ ಅಪ್ಪಗಾಲ ನಿಮ್ಮ ಮುತ್ಯಾಗನ ತಳದಾಗ ಮಣ್ಣು ಕೊಟ್ಟು ಬಿಟ್ಟಾನೆ ನಾವು ಕೊಟ್ಟೇವಲ್ಲ ಮತ್ ದೊಡ್ಡ ಮಿದ್ಲೆ ನನ್ನ ತಕಾಕ ಬರ್ತಿದ್ಯೋ ನನ್ನ ತಂಗಳ ತುಕಡಿ ಮಣ್ಣು ಒಯ್ಲಾಕ ಯಾಕ ಬಂದು ಕಣ ದೊಡ್ಡ ಮಿದ್ಲೆ ಬರಬಾರ್ದಾಗಿತ್ತಲ್ಲ ಹೌದು ಹೌದಲ್ಲ ಏ ನಾವ್ ಒಟ್ಟ ಹೆಂಗಸ್ರ ಸನೆ ಹೋಗಂಗಿಲ್ರಿ ನಮಗ ಅವು ಸಂಬಂಧ ಇಲ್ಲ ನಾವ್ರ ಅವನ್ನ ತೇಕ್ಯಾಕ ಡೊಗ್ಲಾಕ ಬಂದಿದ್ದೇನ ಯಾಕ ಬಂದು ಮೌಲ ಒಟ್ಟ ಮಣ್ಣು ಬೇಡಬಾರ್ದು ನೀರು ಬೇಡಬಾರ್ದು ಹಣ್ಣು ಬೇಡಬಾರ್ದು ಏನು ಬೇಡಬಾರ್ದು ಏನು ಬೇಡಬೇಡಿ ಹೆಣ್ಣಂದ್ರ
ಅಂದ್ರ ಹಣ್ಣ, ಹೌದ್. ಹಣ್ಣಂದ್ರ ಹೆಣ್ಣ, ಖರೆ ಐತ್ಲ. ಇದೆಲ್ಲ ಹೆಣ್ಣಿನ ಸ್ವರೂಪ. ಹೌದು ಹೌದು ಭೂಮಿ ಇದ್ದಾಗನ ಬೀಜ ನಾಡ್ತೈತ್ರಿ ಈ ಮೌಲಕಕ್ಕ. ಖರೆ ಐತ್ಲ. ಭೂಮಿನ ಇರ್ಲಿಕ್ಕೆ ಟೋಪಿಯಾಗಿ ಬಿತ್ಕೋತೀರಿ, ಬೀಜ ಎಲ್ಲಿ ನಾಡ್ತೈತಿ ಅದ? ಬಿತ್ಕೋರಿ 3 ಮಂದಿ ಟೊಪ್ಪಿಗೆ ಹೋಲಿ ನಾಟಂಗಿಲ್ಲ, ನಾಟಂಗಿಲ್ಲ. ಮಳಿಕೆ ಹೊಡಿಯಂಗಿಲ್ಲ. ಮಳಿಕೆ ಹಾ ಸುಮ್ಮ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ಕೇಳ್ರಿ ಮಗ. ಈ ಬೀಜ ಹೆಂಗ ಇರ್ಲಿ ಅದನ್ನ ನಂಗಿಲ್ಲ. ಈಗ ಏನ್ ಮುಂದೆ ಹೋಲಿ. ಈಗ ಬರೇ ಭೂಮಿ ತಲೆ ಮ್ಯಾಗ ಒಂದು ಗೊಂಜಾಳ ಬಿತ್ತಿರ್ತೀವ. ಹೌದು ಗೊಂಜಾಳ ನಾಟಿಗೆ ಹೇಳ್ಬೇಕಾದ್ರು ಹೆಂಗ್ ಹೇಳ್ತತಿ? ಹೆಂಗ ತಂಗಿ ಗೊಂಜಾಳ ಬಿತ್ತಿದ ತಕ್ಷಣ ನಾಟಿಗೆ ಹೇಳ್ಬೇಕಾದ್ರ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತತಿ, ಅದು ಹಂಗ ಹೇಳಂಗಿಲ್ಲ. ಹೌದು ಹೌದಲ್ಲ ನೋಡ್ರಿ ನೀವು ಗೊಂಜಾಳ ನಾಟಿಗೆ ಬಿತ್ತಿದ ತಕ್ಷಣ ಹೌದಾ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತತಿ, ಹಂಗ ಹೇಳಂಗಿಲ್ಲ. ಖರೆ ಐತ್ಲ. ಆ ಸೊಟ್ಟಿ ಐತನ ಅಂಟ್ಲೇನ ಅದಕ್ಕೆ ಮತ್ತೊಂದು ಹುಳ ಬಂದ ಬೀಜಿಗೆ ಹತ್ತಿಲ್ಲ. ಹೌದು ಹೌದು ಚಲೋ ತಂಗೆ ಎದ್ದೈತಿ ಅದ ಭೂಮಿಯಾಗ. ಖರೆ ಐತ್ಲ. ಮಜರ್ಕರ ಮ್ಯಾಲ ಸೊಟ್ಟಿ ಇರ್ಲಿಕ್ಕಂದ್ರ ನೀನ ಭೂಮಿಯಾಗ ಮತ್ತೊಂದು ಹುಳ ಬಂದ ನಿನ್ನ ಮೇದ್ರ ಮ್ಯಾಲ ಬರ್ತಿದ್ದಿಲ್ಲ ನೀ ಎದ್ದು. ಇಲ್ಲ ಹಂಗ ಶರೀರ ಅನ್ನುವಂತ ಸೊಟ್ಟಿ ನಿನ್ನ ಜೀವಾತ್ಮದ ಮ್ಯಾಲ ಸುತ್ತೈತಿ. ಹೌದು ಅನಾಡ್ಲೆ ಒಳಗ್ ಕೂತ್ಕೊಂಡ ಸುಮ್ಮ ಆಟ ನಡೆಸಿದಿ. ಖರೆ ಖರೆ ಶರೀರ ಅನ್ನುವಂತ ಸೊಟ್ಟಿ ನಿನ್ನ ಮ್ಯಾಲ ಇರ್ಲಿಕ್ಕ ನೀ ಯಾವಲ್ಲಿ ಇರ್ತಿದ್ದಿ? ಎಲ್ಲಿರ್ತಿದ್ವು? ಅಂತರ ಪಿಸಾಚಾಗಿ ತಿರುಗುತ್ತಿದ್ದಿ, ಅಂತರ ಪಿಸಾಚಾಗಿ. ಹೌದು ದೆವ್ವಾಗ್ಲಿ. ಕೂತ್ರು ನಾ ಬೇಕು, ನಿತ್ರು ನಾ ಬೇಕು, ಎದ್ರು ನಾ ಬೇಕು, ಬಿದ್ರು ನಾ ಬೇಕು, ನಾಣಿ ಸತ್ತ ಮೇಲತ್ತ ನಿನ್ನ ಶೃಂಗಾರ ಮಾಡ್ಬೇಕಾದ್ರು ನಾ ಬೇಕು. ಹೆಣ್ಣು ಬೇಕಲ್ಲ, ಹೆಣ್ಣು ಬೇಕ. ಯಾವ್ದಕ್ಕೆಲ್ಲ ಬೇಕ ಬೇಕ. ಅವಂಗ ಹೆಂಗಾಗೈತಿ ಮದುವೆ ಆದ ಬಳಕ ಇದೇನ್ ಬಿಡು, ಇದಲ್ಲ ಮತ್ತೊಂದಲ್ಲ ಮತ್ತೊಂದು, ನಮ್ಮಲ್ಲಿ ಹೆಂಗ್ ಬೇಕಾದಂಗ ಮಾಡ್ಕೊಂಡ್ರೆ ನಡಿತೈತಿ ತಿಳ್ಕೊಂಡ ನಾವು. ಅಟ್ ಹಗರ್ ಬಿಟ್ಟಪ್ಪ ಇಲ್ಲಿದು ಅಲ್ಲದು ಇದು ಭಾರಿ ಜಿಡ್ಡ ಇದ್ದಂಗಿದೆ. ಎಲ್ಲಾ ಜಿಡ್ಡು ಬೇರೆ, ಭಾರಿ ಜಿಡ್ಡು ಬೇರೆ. ಹೌದು ಹೌದಲ್ಲ. ಹಿಡ್ಕೋತು ಹರ್ಕೊಂಡ ಬಿಡ್ತೈತಿ, ನನ್ನ ಪಾಲಿಗೆ ಬಂದದ್ ಬಿಡುದು ಹರಿದ ಬಿಡ್ತೈತಿ. ಹಂಗ ಈಗೇನ್ ಹೇಳತ್ತಾರ? ಏನಂತ ಹೇಳ್ತಾರ? ಒಟ್ಟ ಗಂಡ ದೇವ್ರ ದೊಡ್ಡದ, ಗಂಡ ದೇವ್ರ ಹೆಚ್ಚಿಂದ ಆತ ಹೇಳತ್ತಾರ. ಹೌದಾ ಅವ್ ಡಪ್ಪ ಕಾಸ ಡಪ್ಪ ತಂದು ಕೊಟ್ರ ಬಾಳ ಚಲೋ ಆಗ್ತಿತ್ತು. ಅವ್ ಕೊಡಂಗಿಲ್ಲ, ಅವ್ ಕೊಡಂಗಿಲ್ಲ. ಮೊದ್ಲ ವಿರೋಧ ಪಾರ್ಟಿ ಐತಿ. ಮೊದಲ ಕಣ್ಮುಚ್ಕೈತದ. ಕಣ್ಮುಚ್ಕಾಲ ಏಳ್ರ ಹುಟ್ಟ್ಯಾರ. ಈಗ ಎದು ಹೊಲದ ಗಂಡ ಬಾಳ ದೊಡ್ಡದಂತ ಹೌದು. ಏ ಗಂಡ ದೇವರ ಸುದ್ದಿ ತಗದ ಕೊಡವೆ ಎಣಮ್ಯಾಗ, ಗಂಡ ದೇವರ ದೊಡ್ಡದ ಅಲ್ಲೋ ನನ್ನ ಎದುರಿಗ, ಗಂಡ ದೇವರ ದೊಡ್ಡದ ಇದ್ರ ಸೀರೆ ಉಡಬಾರ್ದು ಈಗ, ಒಂದಾನೊಂದು ಟೈಮದೊಳಗ ಸತ್ಯಭಾಮ ಎದ್ದ ಏನ್ ಮಾಡ್ತಾಳ ತಾಯಿ? ಸತ್ಯಭಾಮ ಕುತ್ತ ಶಕ್ತಿ ಪೂಜಾ ಹಾಕ್ಯಾವಾಗ ಅಲ್ಲಿ ಗಣಸರು ಒಟ್ಟ ಹೋಗ್ತಿದ್ದಿಲ್ರಿ ಪೂಜಾರ ಒಳಗ. ಗಣಸರ ಒಟ್ಟ ಹೋಗ್ತಿದ್ದಿಲ್ಲ, ವಿಚಾರ ಒಂದ ಮಾಡ್ಯಾನ. ಏನಂತ ಮಾಡ್ತಾನವ? ಅಲ್ಲಿ ಒಂದ ದಗದ ಆತು ತಮ್ಮ ಕೇಳ್ರಿ ಆವಾಗ, ಹೆಂಗ ಹೋಗ್ಲಿ ಅಂದ ಕೇಳ ಪೂಜಾದ ಒಳಗ, ಸೀರೆ ಉಟ್ಟ ಹೋಗ್ಬೇಕಂದು ತಮ್ಮ ಆಗಿನ ಗಡಿಯಾಗ, ಸ್ವತಃ ಇವ್ರ ಕೃಷ್ಣ ಕೂತ ನನ್ನ ಸೀರೆ ಉಟ್ಟಾನ. ಹೌದಲ್ಲ, ನಮ್ಮ ಸೀರೆ ಉಟ್ಟ ಕೊರವಂಜಾಗಿ ನಿಂತು ಆವಾಗ, ಸೀರೆ ಉಟ್ಟ ಉಡುವ ಲೆಕ್ಕ ಕೂಸಿನ ತಂದ ಆವಾಗ, ಕೂಸಿನ ಒಂದ ತಂದಾನಾಗ ಬುಟ್ಟಿ ಒಂದ ಹೊತ್ತ ಖರೀತಲ್ಲ. ಏ ಕೊರವಂಜಾಗಿ ಹೋದ ಸತ್ಯ ಭಾಮನ ಮಳಿಯಾಗ, ದೇವ್ರ ದೊಡ್ಡದ ಇದ್ರ ಸೀರಿ ಯಾಕ ಉಟ್ಟಾಗ, ಭಸ್ಮಾಸೂರ್ನ ಹೊಡಿಬೇಕಾದ್ರ ನಿಮ್ಮ ವಿಷ್ಣು ಆವಾಗ, ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ. ಹೌದು, ನನ್ನ ಸೀರೆ ಉಟ್ಟ ಮೋಹಿನಿ ಅವತಾರ ತಾಯಿನ ಕಾನ ಉತ್ತತಿ ಆಟ ಹೂಡಿ ಬಿಟ್ಟು ಆವಾಗ, ಏನಾಯ್ತು ತಂಗಿ? ಎಂತ ಗಂಡ ದೇವ್ರೆಲ್ಲ ಸೀರೆ ಉಟ್ಟಾವ. ಹೌದು ಹೌದಲ್ಲ.
ಕೃಷ್ಣ ಸೀರಿ ಉಟ್ಟ, ಭೀಮ ಸೀರಿ ಉಟ್ಟ, ಅರ್ಜುನ ಸೀರಿ ಉಟ್ಟ, ವಿಷ್ಣು ಸೀರಿ ಉಟ್ಟ. ಹೌದು. ಕೀಚಕನ ವಧ ಮಾಡ್ಬೇಕಾದ್ರೆ ಭೀಮಸೈನ ಸೀರಿ ಉಟ್ಟ ವಾದ ಗರಡಿ ಮನಿ ಒಳಗ. ಮತ್ತೇನಾಯ್ತು ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರ. ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವರ ಕೈಯಾಗ ಸೋಲಾತ ಪಾಂಡವರಿ. ಹೌದ್ರಿ. ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತ ಬಳಕುನು ಅವ್ರಿಗೆ ಏನಾಯ್ತು? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಬತ್ತು. ಅಜ್ಞಾತವಾಸದೊಳಗ ರೂಪ ಬದಲಿ ಮಾಡಿ ನಿಂತಿರ ವಿರಾಟ್ ರಾಜನ ಮನೆಯೊಳಗ ಯಾರ್ಯಾರ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ, ದ್ರೌಪದ 6 ಮಂದಿ ರೂಪ ಬದಲಿ ಮಾಡಿ ನಿಂತ. ಸ್ವತಃ ನಿಮ್ಮ ಅರ್ಜುನ 1 ವರ್ಷ ಸೀರಿ ಉಟ್ಟ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ಪ್ರಮಿಳೆಯಾಗಿ ನಿಂತಿದ್ದ ಯಾರ? ವಿರಾಟ್ ರಾಜನ ಮನೆಯೊಳಗ. ಗಂಡ ದೊಡ್ಡದ ಎದರ ಗಂಡ ದೊಡ್ಡದ ಸೀರೆಯಾಗ ದೊಡ್ಡದನ. ಸೀರೆಗೆ ಬೆಂಕಿ ಹತ್ತಿ ಹೇಳ್ತಿದ್ದಿ. ಸೀರೆ ಯಾಕೆ ಕೊಡ್ತಿ? ಬೆಂಕಿ ಹತ್ತು ಸೀರೆ ಸೀರೆ ಉಡಬೇಕ. ಈ ಸೀರೆ ಮೈಮ ತಿಳಿದಿಲ್ಲ. ಮಾನ್ಯ ಒಂದ್ ದಗದಾಗೈತಿ ನೋಡಿದಿಲ್ಲ? ಬರೇ ಸಿದ್ದರಾಮಯ್ಯನವರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದ್ ದಗದಾಗೈತ್ರಿ ಮಾನ್ಯ ನಮ್ಮ ಕಣ್ಣು ಮುಂದನ. ಬರೇ ಟಿಕೆಟ್ ಪುಕಟ ಮಾಡಿದಕ್ಕಾಗಿ, ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಉಟ್ಟವ್ರನ್ನ ಪುಕಟ ಒಯ್ತಾರತ್. ನಮ್ಮ ಮೌಲ ಕಾಕಾಗ ಒಂದು ಚಿಂತಿತ್ತಲ್ಲ ತಿಳಿಯಾಗ. ಚಿಂತೆ ಬಿದ್ದಿತ್ತು. ಸೀರೆ ಉಟ್ಟ ಪುಕಟ ಒಯ್ತಾರತ್. ಇವೊಂದು ಶಾಲು ಸೀರೆ ಉಟ್ಕೊಂಡು ಬಂದಿದ್ದ ಅಲ್ಲಿ ಬಸ್ಸಿನ್ಯಾಗ. ಬಸ್ಸಿನ್ಯಾಗ ಬಂದಿದ್ದ. ನಾ ಕೂತಿರು ಸೀಟಿನ ಮ್ಯಾಗ ಇವ್ ಮಗಲಾ ಕೂತ. ಮಗಲಾ ಕೂತಾಗೆಪ್ಪ ಆಕೆ ಕಂಡಕ್ಟರ್ ಬೆರಿಕಿದ್ಳು. ಟಿಕೆಟ್ ಅನ್ಕೋತ ಬಂದಳು. ಬರಬರ ನಮ್ಮ ಆಧಾರ್ ಕಾರ್ಡ್ ತೋರಿಸಿದೀವಿ, ನಾವೆಲ್ಲ ಕಡ್ಯಾಕಾದೀವು. ಬತ್ತಲ್ಲ ಇವನು ಪಾಳೆ. ಇವಂದ ಏನ್ರಿ ಮೇಡಮ ಮತ್ತ ಸೀರೆ ಉಟ್ಟವ್ರನ್ನ ಪುಕಟ ಒಯ್ತಿರತ್ತ. ನನ್ನಟ ಪುಕಟ ಇರ್ಲ, ನಾನು ಸೀರೆ ಉಟ್ಟನೆಂದೇವು. ಆಕೆ ಅಂದಳು ನಿನ್ನೆಲ್ಲ ಪುಕಟ ಒಯ್ತೀನಿ, ಖರೆ ರೂಲ್ಸ್ ಜರ ಚೇಂಜ್ ಐತಿ ಒಳಗಂದಳ. ಏನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸಿಕ್ಕ ಎಲ್ಲಿ ಓದ್ತತಿ? ಮೀಸಿದಾಡಿಗೆ ಬೆಂಕಿ ಹಚ್ಬೇಕನ್ನ ಅಲ್ಲಿ ಎಲ್ಲ ಇರುವ ಸಿಕ್ಕ. ಅಲ್ಲಿ ಸಿಕ್ಕ ಓದಿ ಯಾರು ತೋರ್ಸಿರ್ ನೋಡ. ಇವನು ಕಚೇರಿಗೆ ಹೋದ ಸಣ್ಣಂಗೆ ನೇದು ತಂದ್ರ ನೋಡು ಹೊರಗೆ. ಅವಾಗ ಏನ್ ಅನ್ಬೇಕಿವ? ಏ ಅಕ್ಕ, ನಾ ಅವ ಅಲ್ಲ, ನಾ ಅಕ್ಕಿ ಅಲ್ಲ, ನಾ ಅವ ಅದಾನೆ. ಮೊದಲು ಅವ ಕೂತಿದ್ದೆ ಅಂದ್ರೆ ಇವ್ ಯಾಕೆ ಆಗ್ತಿದ್ ಈಗ ಬಂದು? ಯಾವಾಗ ಡುಬ್ಬದಾಗ ವಾದ್ರು ಅವಾಗ ಹೇಳ್ತಾನ ನೀ 2 ಒದಿಲಿ. ಅದಕ್ಕ ಈಗೇನ್ ಹೇಳತ್ತಾರೋ ಇರ್ಲಿ, ಮೊಮ್ಮಗ ಅದಾನಳ ಅಂದ್ರೆ ಏನಾತ್ ಬಿಡು. ಅದಕ್ಕೆ ಹೇಳಾತಿಪ್ಪ, ಎಂತಿಂತವ್ರು ಸೀರೆ ಉಟ್ಟಾರ, ಇಂಥವ್ರೆಲ್ಲ ಸೀರೆ ಉಟ್ಟಾರ ಹೇಳಿದೀವಿ. ನಾವನಿತ್ತು ಬಾಳೋ ತಕ ಬ್ಯಾಸರ ಆಗೋದು ಬೇಡ, ನಡಿಲಿ.